ಮಕ್ಕಳೇ, ಒಮ್ಮೆ ಗೌತಮ ಬುದ್ಧ ನಡೆದುಕೊಂಡು ಎಲ್ಲೋ ಹೋಗುತ್ತಲಿದ್ದ. ತುಂಬ ಆಯಾಸ ಆಯಿತು. ತಲೆ ಸುತ್ತಿ ಬಿದ್ದು ಬಿಟ್ಟ. ಅವನ ಜೊತೆಯಲ್ಲಿ ಯಾರೂ ಇಲ್ಲ. ಸುತ್ತಮುತ್ತಲೂ ಯಾರೂ ಬಂದಿರಲಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಒಬ್ಬ ಕುರುಬ ತನ್ನ ಕುರಿಗಳನ್ನು ಮೇಯಿಸುತ್ತಾ ಅಲ್ಲಿ ಬರುತ್ತಾನೆ. ಅಲ್ಲಿ ಯಾರೋ ಬಿದ್ದಿದ್ದಾರಲ್ಲ, ಹೋಗಿ ನೋಡಿದ. ಅಯ್ಯೋ, ಯಾರೋ ದೊಡ್ಡ ಜನರು, ಯಾರೋ ಸಜ್ಜನರು, ಬ್ರಾಹ್ಮಣರು ಅಂತ ಕೂಗಿಕೊಳ್ಳುತ್ತಾ ಓಡೋಡಿ ಹೋಗಿ ತನ್ನ ಒಂದು ಕುರಿಯನ್ನು ತಂದು ಗೌತಮ ಬುದ್ಧರ ಬಾಯಿಗೆ ಕುರಿಯ ಮೊಲೆಯನ್ನು ಇಟ್ಟು ಹಾಲನ್ನು ಹಿಂಡುತ್ತಾನೆ. ಅದರಿಂದ ಚೇತರಿಸಿಕೊಂಡ ಗೌತಮ ಬುದ್ಧರು ಎದ್ದು ಕುಳಿತುಕೊಳ್ಳುತ್ತಾರೆ. ಅಯ್ಯ, ನೀನು ಕರುಣೆ ಇದ್ದವನು ಅಂತ ಕಾಣಿಸ್ತದೆ, ನನಗೆ ಒಂದು ಬಟ್ಟಲು ಹಾಲು ಕೊಡು ಎಂಬುದಾಗಿ ಹೇಳ್ತಾರೆ. ಅಯ್ಯೋ, ನಾನು ನಿಮ್ಮನ್ನು ಮುಟ್ಟಬಾರದು, ನಾನು ಕುರುಬರವನು, ನಾನು ಶೂದ್ರನು, ತಾನು ಮುಟ್ಟಲಾರೆ, ನಾನು ನಿಮಗೆ ಕುರಿಯನ್ನು ಈ ಮೊಲೆಯನ್ನು ಹಿಂಡಿಕೊಳ್ಳಿ, ನೀವು ಹಾಲನ್ನು ಕುಡಿಯಿರಿ, ಕುರಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಅವರು, ಅಯ್ಯೋ, ಯಾರು ಶೂದ್ರರು, ಯಾರು ಬ್ರಾಹ್ಮಣರು? ದಯ ಇದ್ದವನೇ ಬ್ರಾಹ್ಮಣ, ದಯ ಇಲ್ಲದವನೇ ಶೂದ್ರ. ನೀನು ಇಷ್ಟು ಪ್ರೀತಿಯಿಂದ ದಯೆಯಿಂದ ನನಗೆ ಹಾಲನ್ನು ಕೊಟ್ಟಿದ್ದೀಯೆ, ನೀನು ಶೂದ್ರನಲ್ಲ. ದಯೆಯೇ ಧರ್ಮದ ಮೂಲ. ನಾವು ಬೇರೆ ಬೇರೆ ಜಾತಿಗಳನ್ನು ಧರ್ಮಗಳನ್ನು ಮಾಡಿಕೊಂಡಿದ್ದೇವೆ, ಅದು ಮೇಲ್ನೋಟದಲ್ಲಿ ಮಾತ್ರ. ಆದರೆ ವಾಸ್ತವವಾಗಿ ಯಾರಲ್ಲಿ ದಯೆ ಇದೆಯೋ ಅವನು ಬ್ರಾಹ್ಮಣ. ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವನು ಬ್ರಾಹ್ಮಣ. ಕೆಟ್ಟದ್ದನ್ನು ಮಾಡುವವನೇ ಶೂದ್ರ, ದಯೆ ಇಲ್ಲದವನೇ ಶೂದ್ರ. ಹಾಗಾಗಿ ನಾವು ಈ ರೂಢಿಯಲ್ಲಿ ಮಾಡಿಕೊಂಡಂತಹ ಜಾತಿ ಧರ್ಮಗಳು ವಾಸ್ತವವಾಗಿ ಅಲ್ಲ. ಶುದ್ಧತೆ, ದಯೆ, ಕರುಣೆ ಇದ್ದಂಥದ್ದೇ ಬ್ರಾಹ್ಮಣತ್ವ. ಆದ್ದರಿಂದ ಶೂದ್ರನೆನ್ನುವ ಕೀಳರಿಮೆ ಬೇಡ. ನಿನ್ನಲ್ಲಿ ಕರುಣೆ, ದಯೆ ಇದೆ, ನೀನು ಕೂಡ ಬ್ರಾಹ್ಮಣನೇ. ಹಾಗಾಗಿ ಬಾ ಎಂದು ಹೇಳಿ ಅವನ ಹೆಗಲ ಮೇಲೆ ಕೈಯಿಟ್ಟು ಎಷ್ಟು ಒಳ್ಳೆಯವನು ನೀನು ಎಂಬುದಾಗಿ ಅವನನ್ನು ಹರಿಸುತ್ತಾರೆ. ಅವನಿಗೆ ಸಂತೋಷ ಆಗ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.